I am always fine. How are you, my dear child? ಆಕ್ಚುಲಿ ತುಂಬಾ ಬೋರ್ ಹೊಡಿತಿತ್ತು. ನೀವು ಬಂದಿದ್ದು ಒಳ್ಳೇದಾಯ್ತು. ಬನ್ನಿ ಯಾವ್ದಾರು ಆಟ ಆಡೋಣ. ಏ ನೋ 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 ನೋ, ನಾನಿಲ್ಲಿ ಬಂದಿರೋದು ಪಾಠ ಮಾಡೋದಿಕ್ಕೆ, ಆಟ ಆಡೋದಿಕ್ಕಲ್ಲ ಮೈ ಚೈಲ್ಡ್. ಐ ಆಮ್ ಇಂಟೆಲಿಜೆಂಟ್ ಸ್ಟೂಡೆಂಟ್. ನನಗೆ ಟ್ಯೂಷನ್ ಎಲ್ಲ ಬೇಕಾಗಿಲ್ಲ. ಇವಾಗ ನೀವು ಆಟ ಆಡೋಕೆ ಬರ್ತಿರೋ ಇಲ್ವೋ? ನೋ, ಐ ಕಾಂಟ್. ಈಗ ನಾನು ಏನು ಹೇಳ್ತೀನೋ ನೀನು ಅದನ್ನ ಮಾಡಬೇಕು. ಗಾಟ್ ಇಟ್? ಕಮ್ ಆನ್, ಸಿಟ್ ಹಿಯರ್. Good. Now, what you have to do is... ಬಾಬಾ ಬಾಬಾ ಅಂಕಲ್, ನಿಮ್ಮ ಹಣೆಲಿರೋ ಕುಂಕುಮ ಸೂಪರ್ ಆಗಿದೆ. ನನಗೂ ಸ್ವಲ್ಪ ಕೊಡಿ, ಹಚ್ಕೊಂತೀನಿ. ಎಕ್ಸ್ಟ್ರಾ ಕುಂಕುಮ ತಂದಿಲ್ವೇ? ನೋ ಪ್ರಾಬ್ಲಮ್, ನಿಮ್ಮ ಹಣೆಲಿರೋ ಕುಂಕುಮನೇ ಸಾಕು, ಅದರಲ್ಲೇ ಹಚ್ಕೋಬಹುದು. ನೋ 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 ನೋ, ಇಟ್ಸ್ ಇಂಪಾಸಿಬಲ್. ಇಟ್ ಈಸ್ ಪಾಸಿಬಲ್. ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ಬಾಬಾ ಅಂಕಲ್, ನಿಮ್ ಹೇರ್ಸು ಸಕ್ಕತ್ತಾಗಿದೆ. ಆದ್ರೆ ಒಂದೇ ಒಂದು ಮಿಸ್ಟೇಕ್. ಮಿಸ್ಟೇಕ್? ವಾಟ್ ಮಿಸ್ಟೇಕ್? ನಿಮ್ಮಿ ಫ್ರೀ ಆಗಿರೋ ಹೇರ್ಸ್ಗೆ ಬ್ಯಾಂಡ್ ಹಾಕಿದ್ರೆ ಚೀನಿ ಕಮಲಿ ಅಮಿತಾಬ್ ಬಚ್ಚನ್ ತರ ಸಕ್ಕತ್ತಾಗಿ ಕಾಣಿಸ್ತೆ. ಹಾಕ್ಲಾ? ನೋ 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 ನೋ, ನನ್ ಕೂದಲು ಮುಟ್ಬೇಡ. ನೋ ಅಂಕಲ್, ಆಸಮ್ ಆಗಿರುತ್ತೆ. ಯು ಶುಡ್ ಟ್ರೈ ಇಟ್ ಒನ್ಸ್. ಏ ಕೂತ್ಕೊಳ್ಳೋ, ಕೂತ್ಕೊಳ್ಳೋ ಇಲ್ಲೇ. ಇಲ್ಲೇ ಬ್ಯಾಂಡ್ ಇದೆ, ಈಗ ಹಾಕ್ಬಿಡ್ತೀನಿ, ಕೂತ್ಕೊಳ್ಳಿ ಇಲ್ಲಿ. ಏ ಏನ್ ಮಾಡ್ತಿದೀಯೋ? ಏ ಏ ಏ ಲೀವ್ ಮೀ. ಏ ನೋ, ಏ ಬಿಡು. ಏ ಭುವನ್, ಬಾರಿಸ್ತೀನಿ ನೋಡು, ಇಡಿಯಟ್. ನೀವು ನಂಗೆ ಹೊಡಿತೀರಾ? ಐ ಟೆಲ್ ಮೈ ಮಮ್ಮಿ. ನೀವು ನನಗೆ ಬೇಡ, ನೀವು ಹೊಡ್ತೀರಾ ಅಂತ ನಮ್ಮ ಮಮ್ಮಿಗೆ ಹೇಳ್ತೀನಿ. ಮಮ್ಮಿ! ಸಿ ಮೈ ಚೈಲ್ಡ್, ಐ ಆಮ್ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ನೋ, ನಾನು ನಮ್ಮ ಅಮ್ಮಂಗೆ ಹೇಳೇ ಹೇಳ್ತೀನಿ. ಮಮ್ಮಿ! ಮೈ ಬಾಯ್. ನೋಡು ಭುವನ್, ಯಾರಿಗೆ ಏನು ಹೇಳಬೇಡ ಪ್ಲೀಸ್. ಐ ಬೆಗ್ ಯು. ಬೇಕಾದ್ರೆ ನಾನು ಏನು ಹೇಳ್ತೀನೋ ಅದನ್ನ ನೀನು ಕೇಳಬೇಡ. ಐ ವಿಲ್ ಗಿವ್ ಯು ಚಾಕ್ಲೇಟ್. ಚಾಕ್ಲೇಟ್ ತಿನ್ನಕ್ ನಾನೇನು ಚಿಕ್ಕ ಮಗುನ? ಹಾಗಾದ್ರೆ ಐಸ್ ಕ್ರೀಮ್ ಕೊಡಿಸ್ಲಾ? ನನಗೆ ಐಸ್ ಕ್ರೀಮ್ ಬೇಡ. ಐ ವಾಂಟ್ ಟು ಗೋ ಔಟ್ ನೌ. ಬಿಡಿ ನನ್ನ. ಮಮ್ಮಿ! ಭುವನ್, ಮೈ ಬಾಯ್, ಐ ವೋಂಟ್ ಟೀಚ್ ಯು. ಐ ವೋಂಟ್ ಟೀಚ್ ಎನಿಥಿಂಗ್. ನೀನು ಇಲ್ಲೇ ಇರು, ನಾನೇ ಹೋಗ್ತೀನಿ. ಗಾಡ್ ಬ್ಲೆಸ್ ಯು. ದುರ್ಗುಟ್ಕೊಂಡು ನೋಡ್ಬೇಡ.
ನಾನೇನು ದುಡ್ಡು ಕೇಳಕ್ ಬಂದಿಲ್ಲ. ನೀನ್ ದುಡ್ಡು ಕೊಟ್ರು ನಂಗೇನ್ ಬೇಡ. ಹೌದಾ? ಅಯ್ಯೋ, ನಾನು ದುಡ್ಡಿನ ಕಂತ ಇಟ್ಕೊಂಡು ಕಾಯ್ತಾ ಇದ್ನಲ್ಲ. ತಾವ್ ಆಫೀಸ್ವರ್ಗೂ ಪಾದ ಬೆಳ್ಸಿದ ಘನವಾದ ಉದ್ದೇಶ ಏನೋ? ಹಂಗಿಸ್ ಮಾತಾಡ್ಬೇಡ. ರಾತ್ರಿ ಮುಗ್ದು ಹಗ್ಲಾಗತ್ತೆ, ಬೇಸಿಗೆ ಮುಗ್ದು ಮಳೆ ಬರುತ್ತೆ. ಕೆಟ್ಟವರು ಒಳ್ಳೆಯವ್ರಾಗ್ತಾರೆ. ಕವಿ ತರ ಮಾತಾಡ್ತಿದ್ಯಲ್ಲಮ್ಮ, ಏನ್ ಸಮಾಚಾರ? ನಮ್ ಬಾಸು ಆಚೆ ಹೋಗಿದ್ದಾನೆ. ಬರೋಕ್ ಮುಂಚೆ ನಿನ್ ಕವಿಗೋಷ್ಠಿ ಮುಗಿಸಿ ಹೊರಡು. ನೆನ್ಪಿರ್ಲಿ, ಇದು ಆಫೀಸು. ಗೊತ್ತು, ನಿನ್ ಒಳ್ಳೇದಕ್ಕೆ ಬಂದಿದ್ದು. ಬರೀ ನನ್ ಒಳ್ಳೇದಕ್ಕಲ್ಲ, ಭಾವನ್ ಒಳ್ಳೇದಕ್ಕೆ, ನಿಮ್ ಮನೆ ಒಳ್ಳೇದಕ್ಕೆ. ಮತ್ತೆ ಮನೆಗೆ ಬರ್ಬೋದಿತ್ತಲ್ಲ, ಇಲ್ಲಿಗೆ ಯಾಕೆ ಬಂದ್ರಿ ತಾವು? ನಮ್ ಮನೆಗ್ ಕಾಲಿಡ್ಬೇಡ ಅಂತ ಅವಮಾನ ಮಾಡಿ ಕಳ್ಸಿದ್ದೆ. ನನ್ಗೂ ಸ್ವಾಭಿಮಾನ ಇದೆ. ಮನೆಗೆ ಹೊರಟೋಳು ಆ ಮಾತ್ ನೆನ್ಪಾಯ್ತು, ಅದಕ್ಕೆ ಆಫೀಸಿಗೆ ಬಂದೆ. ನಾನು ಆಫೀಸಿಗೂ ಬರಬೇಡ ಅಂತ ಹೇಳ್ಬೇಕಾಗಿತ್ತು. ಛೇ, ಮರ್ತ್ಬಿಟ್ಟೆ. ಬಂದಾಯ್ತಲ್ಲ, ಅದೇನ್ ಹೇಳು. ನಿನ್ಗೆ ತುಂಬಾ ಬೇಕಾದ ವಿಷಯ ಹೇಳಿದ್ರೆ ಏನ್ ಕೊಡ್ತೀಯಾ? ನಾನ್ ಬರಿಗೈಲೇ ಹೋಗೋಳಲ್ಲ. ನಿನ್ಗೆ ವರ್ತ್ ಅನ್ಸಿದ್ರೆ ನೀನು ನನ್ ಕೈಲಿ ಏನಾದ್ರೂ ಇಟ್ ಕಳಿಸ್ಬೇಕು. ಕೈಗಲ್ಲ, ಕೆನ್ನೆಗಿಟ್ಟು ಕಳಿಸ್ತೀನಿ. ಮನೆ ಹಾಳಿ, ಬರ್ತಿದ್ದಾಗೆ ಬಿಸ್ನೆಸ್ ಮಾತಾಡ್ತೀಯಾ? ದುಡ್ಡು ಕೇಳಕ್ಕೆ ಏನೋ ಹೊಸ ಆಟ ಕಟ್ಕೊಂಡ್ ಬಂದಿದ್ಯಾ? ನಾನ್ ನಿಜವಾಗ್ಲೂ ದುಡ್ಗೋಸ್ಕರ ಬಂದಿಲ್ಲ. ಕೊಟ್ರೆ ಬೇಡ ಅನ್ನಲ್ಲ. ನಾನ್ ಬಂದಿರೋದು ನಿಮ್ ಮನೆ ಮರ್ಯಾದೆ ಮಾನ ಕಾಪಾಡೋದಕ್ಕೆ. ಮೊದ್ಲು ನೀನ್ ಮರ್ಯಾದೆಯಿಂದ ಬದುಕು. ನಮ್ಮನೆಗೇನಾಗಿದೆ? ಸರಿಯಾಗೇ ಇದೆ. ನಿಮ್ ಮನೆ ಸರಿಯಾಗಿದೆ, ಆದ್ರೆ ನಿಮ್ ಮಾವ ಸರಿ ಇಲ್ಲ. ಅವ್ರಿಗೇನಾಗಿದೆ? ಗುಂಡ್ ಕಲ್ಲಿದ್ದಾಗಿದ್ದಾರೆ. 60 ವರ್ಷ ಅಂತ ಹೇಳೋದೇ ಕಷ್ಟ. ದಿನ ವಾಕಿಂಗ್ ಹೋಗ್ತಾರೆ. ಅವರು ವಾಕಿಂಗ್ ಹೋಗಲ್ಲ, ರೊಮ್ಯಾನ್ಸ್ ಮಾಡಕ್ ಹೋಗ್ತಾರೆ. ಆಹಾ, ಏನ್ ಜೋಡಿ! ಧರ್ಮೇಂದ್ರ ಹೇಮಾ ಮಾಲಿನಿ, ರೇಖಾ ಅಮಿತಾಬ್ ಬಚ್ಚನ್ ಕೈ ಕೈ ಹಿಡ್ಕೊಂಡು ನಲ್ಲಾಡ್ಕೊಂಡು ಈ ವಯಸ್ಸಲ್ಲಿ ಥುಥು. ನಮ್ಮ ಮಾವ ಮರೆಗುಳಿ ಇರ್ಬೋದು, ಕಂಜೂಸು ಇರ್ಬೋದು, ಆದ್ರೆ ಅವ್ರಿಗೆ ಹೆಂಗಸ್ರ ಬಗ್ಗೆ ತುಂಬಾ ಗೌರವ ಇದೆ. ಹಾಗೆಲ್ಲ ಬೊಗಳೆ ಬಿಡ್ಬೇಡ. ಇದ್ದಿದ್ದಾಗ ಹೇಳಿದ್ರೆ ಎದ್ ಬಂದ್ ಎದೆ ಗೊದ್ರಂತೆ. ನಿಮ್ಮ ಮಾವನ್ಗೆ ಇನ್ನೊಂದು ಮುಖ ಇದೆ. ನಾವು ಹುಡುಗರು ನಾಚ್ಕೋಬೇಕು, ಹಂಗ ರೊಮ್ಯಾನ್ಸ್ ಮಾಡ್ತಾರೆ. ಅದು ಹಾಡಾಗ್ಲಲ್ಲಿ, ಪಬ್ಲಿಕ್ ಪಾರ್ಕ್ ಅಲ್ಲಿ. ನೀನ್ ಯಾಕೆ ಅಷ್ಟು ಬೇಗ ಪಾರ್ಕ್ ಹೋಗ್ತೀಯಾ? ನಾನು ಓದಕ್ ಹೋಗಿರ್ತೀನಿ, ಫ್ರೆಶ್ ಗಾಳಿ ಸಿಗತ್ತೆ. PG ಪಕ್ಕದಲ್ಲೇ ಪಾರ್ಕು, ಮರದ ಕೆಳಗಡೆ ಕೂತ್ಕೊಂಡು ಓದ್ತಾ ಇರ್ತೀನಿ. ಓಹೋ, ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಕೆಳಗೆ ಓದಿದ್ರಂತಲ್ಲ, ಹಾಗೆ. ಅನಗ, ಈ ಬುರುಡೆನೆಲ್ಲ ನಾನು ನಂಬೋಳಲ್ಲ. ನಂಬೋ ಕಾಲ ಬರತ್ತೆ, ನೋಡ್ತಿರು. ಅಯ್ಯೋ, ನಾನು ಫೋಟೋ ತಗೊಂಡ್ಬರ್ಬೇಕಾಗಿತ್ತು. ಛೇ ಛೇ, ನಿನ್ ಒಳಿದಕ್ಕೆ ಹೇಳಿದ್ದೀನಿ. ನಿನ್ನ ಭಾವನ ಋಣ ತೀರಿಸ್ಬೇಕು ಅನಿಸ್ತು. ನಿಮ್ ಮನೆ ಗೌರವ ಬೀದಿ ಪಾಲಾಗಬಾರ್ದು ಅಂತ ಹೇಳಕ್ ಬಂದೆ. ಹೇಳಿದ್ದಾಯ್ತಲ್ಲ, ರೈಟ್ ಹೇಳು. ಆಟೋ ಕಾಸು ಬೇಕು. ಹಲೋ, ನಾನ್ರಿ ಮಾತಾಡ್ತಿರೋದು. ಅದು ನೀನು ಹೇಳಬೇಕಾ?
ನಿನ್ನ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗಲ್ವಾ? ಅದ್ಯಾಕ್ರಿ ತಾಳ್ಮೆ ಕಳ್ಕೊತೀರಾ? ನಾನು ಇನ್ನೂ ಮಾತೇ ಶುರು ಮಾಡಿಲ್ಲ. ನಿನ್ನ ಮಾತು ಏನು ಅಂತ ಗೊತ್ತು. ಹೊಸ ಮನೆಗೆ ದುಡ್ಡು ಅಡ್ಜಸ್ಟ್ ಆಯ್ತಾ? ಗ್ಯಾಸ್ ಸಿಲಿಂಡರ್ ಬಂತ? ಕೇಬಲ್ ರೆಂಟ್ ಕಟ್ಟಿದ್ರ ಅಂತ? ಅದ್ಯಾವ್ದು ಅಲ್ಲ ರೀ, ಹೊಸ ವಿಷಯ. ಇದನ್ನ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಓಹೋ, ಕರೆಂಟ್ ಬಿಲ್ ಜಾಸ್ತಿ ಬಂದಿರಬೇಕು. ಅದು ಅಲ್ಲ, ನಿಮ್ಮ ಅಪ್ಪನ ವಿಷಯ, ನಿಮ್ಮ ಅಪ್ಪನ ರೊಮ್ಯಾನ್ಸ್ ವಿಷಯ. ಈ ವಯಸ್ಸಿನಲ್ಲಿ ನಿಮ್ಗೊಬ್ಳು ಚಿಕ್ಕಮ್ಮ ಬರೋ ಚಾನ್ಸ್ ಇದೆ. ಹಲ್ ಬಿಗಿಡ್ ಮಾತಾಡ್ ಮೇಘ. ನಾಲ್ಗೆ ಒದ್ದೆ ಜಾಗದಲ್ಲಿ ಇದೆ ಅಂತ ಸಿಕ್ಕಾಪಟ್ಟೆ ಜಾರಿಸ್ಬೇಡ. ಪ್ರಪಂಚದಲ್ಲೇ ನಮ್ಮಪ್ಪ ಒಳ್ಳೆ ಮನುಷ್ಯ, ಜೆಂಟ್ಲ್ಮನ್, ಮರ್ಯಾದಸ್ಥ, ಗೊತ್ತಾ? ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, 24x7 ನ್ಯೂಸ್ ಚಾನೆಲ್ ಶುರು ಆದ್ಮೇಲೆ ಬ್ರೇಕಿಂಗ್ ನ್ಯೂಸ್ಗೆ ಏನ್ ಬರ ಹೇಳಿ? ನಿಮ್ಮಪ್ಪ ಪಾರ್ಕ್ಗೆ ಹೋಗೋದು ವಾಕಿಂಗ್ಗಲ್ಲ, ರೊಮ್ಯಾನ್ಸ್ಗೆ ಅಂತ ಒಂದು ನಂಬಲರ್ಹವಾದ ಮೂಲದಿಂದ ಸುದ್ದಿ ಬಂದಿದೆ. ಈ ಸುದ್ದಿ ಸಂಪಾದಕರು ಯಾರು ಅಂತ ಕೇಳ್ಬೋದಾ? ನನ್ ತಂಗಿ ಅನಗ. ಅವಳ ಕಳ್ಳಿ ಮಾತು ನಂಬ್ತೀಯ? ಅವಳ ಜೀವನದಲ್ಲಿ ನಿಜ ಹೇಳಿಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಮೇಗ. ನಮ್ಮಪ್ಪಂಗೆ ವಯೋಸಹಜವಾದ ಸಣ್ಣ ಪುಟ್ಟ ದೌರ್ಬಲ್ಯಗಳಿರಬಹುದು, ಆದರೆ ಅವ್ರು ಯಾವತ್ತೂ ಡಿಗ್ನಿಟಿನ ಬಿಟ್ಟವರಲ್ಲ. ನನ್ಗನ್ಸತ್ತೆ ನಮ್ಮ ಮನೆಗೆ ರೀ ಎಂಟ್ರಿ ಗಿಟ್ಟಿಸ್ಕೊಳಕ್ಕೆ ಅವಳು ಈ ಥರ ಸಣ್ಣ ಆಟ ಆಡ್ತಾ ಇದ್ದಾಳೆ ಅನ್ಸತ್ತೆ. ನಾನು ನಂಬ್ಲಿಲ್ಲ ರೀ, ಬೈತ್ ಕಳಿಸ್ದೆ ಅಂತ ಇಟ್ಕೊಳ್ಳಿ. ಅವಳು ಹೋದ್ಮೇಲೆ ಮನ್ಸು ತುಂಬಾ ಡಿಸ್ಟರ್ಬ್ ಆಯ್ತು. ಲೋನ್ಲಿ ಅಂತ ನಿಮ್ಮಪ್ಪ ಏನಾದ್ರೂ ಶುರು ಹಚ್ಕೊಂಡಿದಾರ ಅಂತ ಡೌಟ್ ಬಂತು. ಹಾಗೆ ನಿರ್ಲಿಕ್ಕಿಲ್ಲ ಅಲ್ವಾ? ಖಂಡಿತ ಇಲ್ಲ. ನಮ್ಮಪ್ಪ ಮಹಾ ಸಂಕೋಚದ ಮನುಷ್ಯ, ತುಂಬ ಸೆನ್ಸಿಟಿವ್, ಅಷ್ಟೇ ಪುಕ್ಲ. ಅದಕ್ಕೆಲ್ಲ ತುಂಬ ಬಂಟತನ ಬೇಕು. ಯಾರೋ ಹೆಂಗಸಿನ ಜೊತೆ ಮಾತಾಡ್ತಾ ಇರೋದನ್ನ ಅನಗ ನೋಡಿರ್ಬೇಕು, ಅದನ್ನೇ ಪುಕಾರ ಹಬ್ಸಿದಾಳೆ. ಇದನ್ನೆಲ್ಲ ನಾನು ಹ್ಯಾಂಡ್ಲ್ ಮಾಡ್ತೀನಿ, ನೀನು ತಲೆ ಕೆಡ್ಸ್ಕೋಬೇಡ. ಇಡು ಫೋನ್ನ. ಮೇಘ ಬಾಯಿ ಮುಚ್ಚೋಕ್ಕೆ ನಾನೇನೋ ಸಮಾಧಾನ ಹೇಳಿದೆ. ಆದರೆ ಈ ಸುದ್ದಿ ನಿಜ ಇರಬಹುದಾ? ಆವತ್ತು ಆ ಮನುಷ್ಯ ಹೇಳಿದ್ನೇ ಇವತ್ತು ಮೇಘ ಹೇಳ್ತಿದ್ದಾಳೆ. ಬೆಂಕಿ ಇಲ್ಲದೆ ಹೊಗೆ ಬರುತ್ತಾ? ನಾಳೆ ವಿಷಯ ಕೈ ಮೀರಿದ್ರೆ ನಮ್ಮ ಸಮಾಜ ಏನನ್ನತ್ತೆ? ನಮ್ಮ ಅಪ್ಪನ ಸರಿ ದಾರಿಗೆ ತರೋದು ಹೇಗೆ? ಏನಾದ್ರಾಗಲಿ ನನ್ನ ಅಪ್ಪನ ನಾನು ಬಿಟ್ಕೊಡಲ್ಲ. ರೀ ಸ್ವಾಮಿ ರಾಮದಾಸ್ ಅವ್ರೆ, ಸುಮ್ಮನೆ ನಮ್ಮ ಪ್ರಾಣ ಯಾಕ್ರಿ ತಿಂತೀರಾ? ನಿಮ್ಮ ಮನೆಗೆ ನೀವು ಹೋಗ್ಬಿಡ್ರಿ. ನಾನು ಹೋಗಲ್ಲ. ನಾನು ಯಾಕ್ರಿ ಹೋಗ್ಬೇಕು? ನಾನು ಇಲ್ಲೇ ಇರ್ತೀನಿ. ನಿಮ್ಮ ಆಶ್ರಮಕ್ಕೆ ಸರಿಯಾಗಿ ನಾನು ದುಡ್ಡು ಕಟ್ತಾ ಇದ್ದೀನೋ ಇಲ್ವೋ? ನಾನು ಯಾಕ್ರಿ ಹೋಗು ಅಂತೀರಾ ನೀವು? ಹಾಗಲ್ಲ ಸ್ವಾಮಿ, ನೀವು ದುಡ್ಡು ಕಟ್ತಿಲ್ಲ, ನೀವು ಹೋಗಿ ಅಂತ ನಾನು ಹೇಳ್ತಿಲ್ಲ. ಪಾಪ ನಿಮ್ಮ ಮಗ 2-2 ದಿವ್ಸಕ್ಕೊಂದ್ಸರಿ ಇಲ್ಲಿಗೆ ಬರ್ತಾರೆ, ಹೋಗ್ತಾರೆ. 2 ದಿವ್ಸಕ್ಕಲ್ಲ, ದಿವಸ ಬಂದು ಹೋಗ್ಲಿ, ಅದಕ್ಕೆ ನನಗೇನಾಗಬೇಕು? ಅಲ್ಲ ಸ್ವಾಮಿ, ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಿ? ನಿಮ್ಮ ಮಗ ಸೊಸೆ ಇಬ್ರು ಮನೆಗೆ ಬನ್ನಿ ಅಂತ ಅಷ್ಟೊಂದು ಬಲವಂತ ಮಾಡಿದ್ರು ನಾನು ಇಲ್ಲೇ ಇರ್ತೀನಿ ಅಂತ ಇದ್ದೀರಲ್ಲ, ಅವ್ರು ಏನು ಕಡಿಮೆ ಮಾಡಿದಾರೆ ನಿಮಗೆ? ಅವನು ಯಾರ್ರಿ ನಾನು ಕಡಿಮೆ ಮಾಡೋದಕ್ಕೆ? ಹುಟ್ಟುವಾಗೇನೆ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿರೋ ನಾನು ಬ್ಯಾಂಕಲ್ಲಿ ದುಡ್ಡು ಇಟ್ಟಿದ್ದೀನಿ, ಬದುಕ್ತಾ ಇದ್ದೀನಿ. ನಿಮ್ಮಂತರ ಯಾಕೆ ಸ್ವಾಮಿ ಈ ಆಶ್ರಮ? ಮರ್ಯಾದೆ ಕಳಿಯೋದಕ್ಕೆ. ನನ್ನ ಮಗ ಅನ್ನಿಸ್ಕೊಂಡು ಅವ್ನ ಮರ್ಯಾದಿನ ಊರೂರು ಹರಾಜು ಹಾಕೋದಕ್ಕೆ. ಅಲ್ಲ ಸ್ವಾಮಿ, ಊರಿನ ಜನ ಎಲ್ಲ ತುಂಬಾ ಒಳ್ಳೆಯವನು ಅಂತಾರೆ ನಿಮ್ಮ ಮಗನ್ನ. ನಿಮ್ಮನ್ನ ಕಂಡ್ರೆ ನಿಮ್ಮ ಮಗನಿಗೆ ಪ್ರಾಣ ಬಿಡೋಷ್ಟು ಪ್ರೀತಿ. ಹಾಗಾದ್ರೆ ಪ್ರಾಣ ಬಿಡ್ಲಿ, ನೋಡೋಣ, ಬಿಟ್ಟು ತೋರಿಸ್ಲಿ. ಅಲ್ಲ ಸ್ವಾಮಿ, ಮಗನೇ ಪ್ರಾಣ ಬಿಡ್ಲಿ ಅಂತ ಯಾವ ತಂದೆ ಆದ್ರೂ ಹೇಳ್ತಾರ? ಆ ರೀತಿ ಹೇಳೋದು ನಿಮ್ಮನ್ನ ಇವತ್ತೇ ನಾನು ನೋಡ್ತಾ ಇರೋದು. ಅಲ್ಲ ಸ್ವಾಮಿ, ಮಗನ ಪ್ರಾಣನೇ ಹೋಗ್ಲಿ ಅನ್ನೋದು ಯಾವ ನ್ಯಾಯ?
ನೀವು ನಿಮ್ಮ ಮಗನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಮ ಮಗನಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ಸುಳ್ಳು, ಎಲ್ಲ ನಾಟಕ. ನನ್ನ ಮೇಲೆ ಒಂದು ಸ್ವಲ್ಪನೂ ಪ್ರೀತಿ ಇಲ್ಲ. ಇದು ನಾಟಕ ಅಂತ ನನಗನ್ನಿಸ್ತಾ ಇಲ್ಲ. ಅಲ್ಲ ಸ್ವಾಮಿ, ಇದು ನಾಟಕನೇ ಆಗಿದ್ರೆ ನಿಮ್ಮ ಮಗ ಮೂರು ದಿನಕ್ಕೂ ಒಂದೊಂದ್ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ನಾ, ಫೋನ್ ಮಾಡ್ತಾ ಇದ್ನಾ, ನಮ್ಮ ಅಪ್ಪನ ನಮ್ಮ ಮನೆಗೆ ಕಳಿಸ್ಕೊಟ್ಬಿಡಿ ಅಂತ ಕೇಳ್ತಾ ಇದ್ನಾ? ನೋಡಿ, ನಿಮ್ಮ ಮಗನಿಗೆ ಸಮಾಜದಲ್ಲಿ ದೊಡ್ಡ ಸ್ಥಾನ ಇದೆ. ಸುಮ್ಮನೆ ಯಾಕೆ ಅವನ ಮಾನ ಮರ್ಯಾದೆ ಕಳಿತೀರಾ? ಅವನ ಮಾನ ಹೋಗ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಅಯ್ಯಯ್ಯೋ, ಇದೇನು ಸ್ವಾಮಿ ಕರ್ಮ? ಎತ್ತಪ್ಪನೇ ಮಗನ ಮರ್ಯಾದೆ ಹೋಗ್ಲಿ ಅಂತ ಬಯಸೋದನ್ನ ನಾನು ಎಲ್ಲೂ ನೋಡಿಲ್ಲ ಸ್ವಾಮಿ. ನೋಡಿಲ್ಲ ಅಂದ್ರೆ ಈಗ ನೋಡು. ನನ್ನ ಮೇಲೆ ನನ್ನ ಮಗನಿಗೆ ಬೊಬ್ರು ಅನ್ನೋ ಸಿಂಡ್ರೋಮ್. ಅದ್ಯಾವ್ದು ಸ್ವಾಮಿ ಹೊಸ ಸಿಂಡ್ರೋಮು? ಇದು ಹೊಸದಲ್ಲ, ಇದು ಪುರಾತನ ಕಾಲದ್ದು. ಎತ್ತಪ್ಪನ ಕಂಡ್ರೆ ವೈರಿಗಳ ಥರ ನೋಡ್ತಾರೆ. ಅವ್ರ ಮೇಲೆ ಯಾವಾಗಲೂ ಕತ್ತಿ ಮಸಿತಾ ಇರ್ತಾರೆ. ನನ್ನ ಮಗ ಆ ಗುಂಪಿಗೆ ಸೇರಿದವನು. ಅವನಿಗೆ ನಾನು ಕೂತ್ರು ತಪ್ಪು, ನಿಂತರು ತಪ್ಪು. ನನಗೆ ಸ್ವಾತಂತ್ರ್ಯನೇ ಇಲ್ಲ ಆ ಮನೆಯಲ್ಲಿ, ಅದಕ್ಕೆ ಬಿಟ್ಟು ಬಂದೆ. ನೋಡಿ ಸ್ವಾಮಿ, ವಯಸ್ಸಾದ್ಮೇಲೆ ಇದೆಲ್ಲ ಇದ್ದಿದ್ದೆ. ಇದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ನೋಡಿ, ಇಲ್ಲಿ ಬಂದಿರೋರೆಲ್ಲ ನಮ್ಮ ಮಕ್ಳು ಇಲ್ಲಿಗೆ ಸೇರಿಸ್ಬಿಟ್ರೆ ಅಂತ ಗೊಳೋ ಅಂತ ಗೋಳಾಡ್ತಾರೆ. ನಿಮ್ಮ ಮಗ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಲಂತ ಮಾಡ್ತಾವ್ರೆ. ನೀವು ನೋಡಿದ್ರೆ ನಾವು ಬರಲ್ಲ ಅಂತ ಹಠ ಮಾಡ್ತಾ ಇದ್ದೀರಾ. ನೋಡಿ, ಈ ಹಠಕ್ಕೆ ನೀವು ಸಫರ್ ಮಾಡ್ತೀರಾ. ಒಳ್ಳೆ ವಿಚಿತ್ರವಾದ ಆಸೆ. ನೀವೇನೇ ಹೇಳಿ, ನಾನು ಈ ಆಶ್ರಮ ಬಿಟ್ಟು ಹೋಗಲ್ಲ. ವಾಟ್ ಮಧುರ, ಬಾಬಾ ಕೌನ್ಸಿಲಿಂಗ್ ಇನ್ನೂ ಮುಗ್ದಿಲ್ಲ ಅಂತ ಕಾಣಿಸುತ್ತೆ. ತುಂಬಾ ಹೊತ್ತಾಯ್ತಲ್ವಾ? ಕತ್ಲಾಗ ತನಕ ಮಾಡ್ಲಿ ಬಿಡಿ, ನೋ ಪ್ರಾಬ್ಲಮ್. ಒಟ್ನಲ್ಲಿ ಆ ಸ್ಟುಪಿಡ್ ಫೆಲೋ ಸರಿ ಹೋದ್ರೆ ಸಾಕು. ಬಾಬಾ ಅಷ್ಟು ಸುಲಭಕ್ಕೆ ಬಿಡೋರಲ್ಲ. ಇಷ್ಟೊತ್ತಿಗೆ ಅವನನ್ನ ಇವ್ರ ಕಂಟ್ರೋಲಿಗೆ ತಗೊಂಡ್ಬಿಟ್ಟಿರ್ತಾರೆ. ಅವರೇ ಇವ್ರನ್ನ ಕಂಟ್ರೋಲಿಗೆ ತಗೊಂಡಿರ್ತಾರೋ ಇಲ್ಲ ಇವನೇ ಅವ್ರನ್ನ ಕಂಟ್ರೋಲಿಗೆ ತಗೊಂಡಿರ್ತಾನೋ ಒಂದು ಗೊತ್ತಾಗ್ತಾ ಇಲ್ಲ. ಬಾಬನ್ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡಿ. ಎಂತೆಂಥ ಕಾಂಪ್ಲಿಕೇಟೆಡ್ ಕೇಸ್ಗಳನ್ನೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಸಾಲ್ವ್ ಮಾಡಿದ್ದಾರೆ ಗೊತ್ತಾ? ಆದರೆ ಈ ಕೇಸು ಅವುಗಳೆಲ್ಲದಕ್ಕಿಂತ ಕಾಂಪ್ಲಿಕೇಟೆಡ್ ಅಂತ ನನಗನ್ನಿಸ್ತಾ ಇದೆ. ಬರ್ಕೊಡ್ತೀನಿ. ಈಗ ಬಾಬಾ ಬಂದು ಇನ್ ಮುಂದೆ ಕೌನ್ಸಿಲಿಂಗ್ಗೆ ಬೇಡ ಅಂತಾರೆ, ನೋಡ್ತೀರಿ. ಬಾಬಾ, ಕೌನ್ಸಿಲಿಂಗ್ ಹೇಗಾಯ್ತು? ನೀವು ಕೇಳಿದ ಪ್ರಶ್ನೆಗೆಲ್ಲ ಅವನು ಉತ್ತರ ಕೊಟ್ನಾ? ಕೊಡದೆ ಹೋದ್ರೆ ನಾನು ಬಿಡ್ತೀನಾ? ಹಿ ರೆಸ್ಪಾಂಡೆಡ್ ಟು ಮೀ ಸೋ ವೆಲ್. ನನಗಿವತ್ತು ತುಂಬ ಖುಷಿ ಆಗಿದೆ. ಎಷ್ಟು ಖುಷಿ ಆಗಿದೆ ಅಂತಂದರೆ, ಇನ್ನು ಮುಂದೆ ಅವನಿಗೆ ಯಾವತ್ತು ಕೌನ್ಸಿಲಿಂಗೇ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ. ಅಂದ್ರೆ ಈ ಡೋಂಟ್ ನೀಡ್ ಎನಿ ಫರ್ದರ್ ಕೌನ್ಸಿಲಿಂಗ್ ಮೈ ಡಿಯರ್. ರಿಯಲಿ? ಶೋರ್. ಈ ಬಾಬಾ ಒಂದ್ಸಲ ಹೇಳಿದ್ರೆ ಅದು ಗಂಟೆ ಹೊಡೆದ ಹಾಗೆ. ಆ ಶಬ್ದನ ಮತ್ತೆ ವಾಪಸ್ ತಗೊಳಕ್ ಸಾಧ್ಯನಾ? ನೋ ಚಾನ್ಸ್. ಹಾಗಿದ್ರೆ ಇನ್ ಮುಂದೆ ನಮ್ಮ ಭುವನ್ ಹಾಗೇ ಇರ್ತಾನೆ. ಬಾಬಾ, ಅವನು ಇನ್ ಮುಂದೆ ಹಾಗೆ ಇರ್ತಾನ? ಹಾಗಿದ್ರೆ ನೀವು ಕೌನ್ಸಿಲಿಂಗ್ ಮಾಡಿ ಏನು ಯೂಸ್ ಆಯ್ತು ಬಾಬಾ? ಮಧುರ, ಮೈ ಚೈಲ್ಡ್, ಕಂಪ್ಯೂಟರ್ ಕ್ಲಾಸಿಗೆ ಎಂಟ್ರಿ ಆಗ್ತಿದ್ದ ಹಾಗಲೇ ಆ ವ್ಯಕ್ತಿ ಕಂಪ್ಯೂಟರ್ ಲಿಟ್ರೇಟ್ ಆಗ್ಬಿಡ್ತಾನ? ಎಲ್ಲದೂ ಚೆನ್ನಾಗಿ ಓದೋದು ಕಲ್ತ ಮಾತ್ರಕ್ಕೆ ಎಕ್ಸಾಮ್ ಬರದೇ ಇದ್ರು ಕೂಡ ಅವನ್ನ ಪಾಸ್ಡ್ ಔಟ್ ಅಂತ ಕರೀತಾರ? ಅಂದ್ರೆ ಅವ್ನಿಗೆ ಯಾವ್ದಾದ್ರು ಎಕ್ಸಾಮ್ ಕೊಡ್ತೀರಾ? ನಾಟ್ ರಿಕ್ವೈರ್ಡ್. ಹೋಗ್ತಾ ಹೋಗ್ತಾ ಅವನೇ ಸರಿ ಹೋಗ್ತಾನೆ. ನಾನು ಹೇಳ್ಕೊಟ್ರದಿಲ್ಲ ಅವನ ತಲೆಯಲ್ಲಿ ಹೋಗ್ಲಿಕ್ಕೆ ಇಟ್ಸ್ ಟೇಕ್ ಸಮ್ ಟೈಮ್. ಆ ಟೈಮ್ ಮುಗಿದ್ಮೇಲೆ ಹಿ ವಿಲ್ ಬಿಕಮ್ ಅಬ್ಸಲ್ಯೂಟ್ಲಿ ಕೂಲ್ ಅಂಡ್ ಕಾಮ್ ಲೈಕ್ ಮೀ. ಬಾಬಾ, ಭುವನ್ನ ಕೂಡ ಹಾಕಿದ್ದೀರಾ? ಹೌದು, ಅವನು ಅಲ್ಲೇ ಇರಲಿ. ಆಫ್ಟರ್ ಹಾಫ್ ಅನ್ ಅವರ್ ಓಪನ್ ಮಾಡಿ, ಅವಾಗ ಅವನು ಏನೇನೋ ಮಾತಾಡ್ಬೋದು. ನೀವೇನು ತಲೆ ಕೆಡಿಸ್ಕೋಬೇಡಿ. ಅವನ ಡಿಸ್ಟರ್ಬೆನ್ಸಿಗೆ ಸ್ವಲ್ಪ ಸ್ಟ್ರೆಸ್ ಕೊಟ್ಟಿರೋದ್ರಿಂದ ಹಿ ಮೈಟ್ ಬಿ ಟಾಕ್ ರಬೇಶ್. ಅದನ್ನ ಇಗ್ನೋರ್ ಮಾಡಿಬಿಡಿ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅವ್ನು ಸರಿ ಹೋಗ್ತಾನೆ ಅಂದ್ರೆ ನಾವೇನ್ ಬೇಕಾದ್ರೂ ಟಾಲರೇಟ್ ಮಾಡ್ಕೊಳ್ತೀವಿ ಬಾಬಾ. ಟುಡೇ ಯು ಬಿ ಪೇಷಂಟ್, ಯುವರ್ ಟುಮಾರೋ ವಿಲ್ ಬಿ ಪ್ಲೆಸೆಂಟ್. ಬಾಬಾ, ನಿಂಬೆಹಣ್ಣು, ಬೂದಿ. ಇವತ್ತು ನಮ್ಮ ಮಾತೇ ಭಸ್ಮ. ಗಾಡ್ ಬ್ಲೆಸ್ ಯು. ಮಧುರ, ಮೇಲೆ ಹೋಗೋಣ ಬಾ. ಶಾರದಾ,
ಶುರುವಾಯಿತು ನಿತ್ಯೋತ್ಸವ ನಿತ್ಯೋತ್ಸವ